ಮೇಡಮ್ ಬರ್ತಿಲ್ಲ ಅಂತೆ. ಅವಾರ್ಡ್ ಕೊಡೋಕೆ ಕಮಿಟಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದೆ. ಹೌದಾ? ಅವ್ರು ಬಂದ್ರಾ? ಬಂದಿದ್ದಾರೆ ಮೇಡಮ್. ಹಾಗಾದ್ರೆ ಅವ್ರನ್ನ ಬರೋಕ್ ಹೇಳು. ಓಕೆ ಮೇಡಮ್, ನಾನು ಹೇಳ್ತೀನಿ. ಪ್ರೋಗ್ರಾಮ್ ಅಲ್ಲಿ ಚಿಕ್ಕ ಬದಲಾವಣೆ. ಇಲ್ಲಿಗೆ ಬಂದು ಅವಾರ್ಡ್ ಕೊಡ್ಬೇಕಾಗಿದ್ದ ವಿಮೆನ್ ಎಂಟರ್ಪ್ರನರ್ ಅಪರ್ಣಾ ರಾಮ್ ಎಮರ್ಜೆನ್ಸಿ ಕಾರಣಗಳಿಂದ ಬರಕ್ ಆಗ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ? ಅಪರ್ಣಾ ಬರ್ತಿಲ್ವಾ? ಸಾರಿ ಮೇಡಮ್. ಏನ್ ಸಾರಿ? ಯಾಕಿದೆಲ್ಲ ಮೊದ್ಲೇ ಹೇಳಲಿಲ್ಲ? ಲಾಸ್ಟ್ ಮಿನಿಟ್ ಚೇಂಜಸ್ ಬೈ ದ ಕಮಿಟಿ ಮೇಡಮ್. ಈಗ ಬೇರೆ ಯಾರು ನನಗೆ ಅವಾರ್ಡ್ ಕೊಡಕ್ ಬರ್ತಿದ್ದಾರೆ? ಅದು ಬಂದು ಬೇರೆ ಒಬ್ರು VIP ನ ಕಮಿಟಿ ರೆಡಿ ಮಾಡಿದ್ದಾರೆ ಮೇಡಮ್. ನೋ, ನನಗೆ ಅವಾರ್ಡ್ ಕೊಡೋದಕ್ಕೆ ಒಂದು ಅರ್ಹತೆ ಘನತೆ ಇರಬೇಕು. ಅಂತವ್ರು ಯಾರನ್ನು ಕರೆಸ್ತಾ ಇದ್ದೀರಾ? ನಿಮ್ಗೆ ಅವಾರ್ಡ್ ಕೊಡೋಕೆ ಎಲ್ಲಾ ತರಹದ ಅರ್ಹತೆ ಇರೋರನ್ನೇ ಮೇಡಮ್ ಕಮಿಟಿ ಕರೆಸ್ತಿರೋದು. ಅಂತವ್ರು ಯಾರಿದ್ದಾರೆ? ಅಲ್ಲಿ ನೋಡಿ, ಅವರೇ ಬರ್ತಿದ್ದಾರೆ ಮೇಡಮ್. ಇವಳು ಯಾಕೆ ಇಲ್ಲಿಗೆ ಬಂದ್ಲು? ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ನಳನ್ ಗ್ರೂಪ್ ಆಫ್ ಕಂಪನೀಸ್ ನ ಉತ್ತರಾಧಿಕಾರಿಯಾಗಿ ಬಿಸ್ನೆಸ್ಗೆ ಕಾಲಿಟ್ಟಿರೋ ಕುಮಾರಿ ಪಾರಿಜಾತ ನಳನ್ ಅವರಿಗೆ ವಿ ವಿಶ್ ಆಲ್ ದ ಬೆಸ್ಟ್. ಕುಮಾರಿ ಪಾರಿಜಾತ ನಳನ್ ಅವರು ಶ್ರೀಮತಿ ಸರೋಜಾ ದೇವಿ ರಾಜಶೇಖರ್ ಅವರಿಗೆ ಬೆಸ್ಟ್ ವಿಮೆನ್ ಎಂಟರ್ಪ್ರನರ್ ಅನ್ನೋ ಅವಾರ್ಡ್ ನ ಕೊಡ್ತಿದ್ದಾರೆ. ಬಿಸ್ನೆಸ್ ಜಗತ್ತಲ್ಲಿ ಸರೋಜಾ ದೇವಿ ಮೇಡಮ್ ಬಿಸ್ನೆಸ್ ಕ್ವೀನ್ ಆಗಿದ್ರೆ, ಪಾರಿಜಾತ ಮೇಡಮ್ ಬಿಸ್ನೆಸ್ ಪ್ರಿನ್ಸೆಸ್. ಫುಲ್ ಆಫ್ ಎಂಥೂಸಿಯಾಸಮ್ ಅಂಡ್ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿರೋರು ನಮ್ಮ ಪಾರಿಜಾತ ನಳನ್ ಅವರು. ಮೇಡಮ್, ಥ್ಯಾಂಕ್ ಯು. ಈ ಅವಾರ್ಡ್ ಫಂಕ್ಷನ್ಗೆ ಬಂದಿರೋ ಎಲ್ಲರಿಗೂ, ಈ ಅವಾರ್ಡ್ ತಗೊಳ್ತಿರೋ ಶ್ರೀಮತಿ ಸರೋಜಾ ದೇವಿ ರಾಜಶೇಖರ್ ಅವ್ರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಮೇಡಮ್, ನಿಮ್ ಬಗ್ಗೆ ಹೇಳ್ಬೇಕು. ನೀವು ಎಷ್ಟು ಕಂಪ್ನಿ ನಡೆಸ್ತಿದ್ದೀರಾ? ನಾನ್ ಎಷ್ಟು ಕಂಪ್ನಿ ನಡೆಸ್ತಿದ್ದೀನಾ? 25 ಕಂಪ್ನಿ ನಡೆಸ್ತಿದ್ರು ಈ ವೇದಿಕೆಯಲ್ಲಿ ಹೇಳ್ಬೋದು, 59 ಕಂಪ್ನಿ ನಡೆಸ್ತಿದ್ರು ಈ ವೇದಿಕೆಯಲ್ಲಿ ಹೇಳ್ಬೋದು. ಆದ್ರೆ ಅದಕ್ಕೂ ಜಾಸ್ತಿ ನಡೆಸ್ತಿರೋ ನಮ್ಮ ನಳನ್ ಗ್ರೂಪ್ ಆಫ್ ಕಂಪನೀಸ್ ಲಿಸ್ಟ್ ನ ಹೇಳಿದ್ರೆ ಈ ದಿನ ಕೂಡ ಸಾಕಾಗಲ್ಲ. ಏನೇನು ಹೇಳು, ಅಕ್ಕನ ಡಿಸ್ಟರ್ಬ್ ಮಾಡ್ತಾ ಇದ್ದಾಳಲ್ಲ. ಇವತ್ತು ಅವಾರ್ಡ್ ಫಂಕ್ಷನ್ ಚೆನ್ನಾಗಿ ನಡೆದ ಹಾಗೇನೆ. ಸರಿ, ಓಕೆ ಮೇಡಮ್. ನೀವೇ ಸರೋಜಾ ದೇವಿ ಮೇಡಮ್ಗೆ ಬೆಸ್ಟ್ ವಿಮೆನ್ ಎಂಟರ್ಪ್ರನರ್ ಅವಾರ್ಡ್ ಕೊಡಬೇಕು. ಐ ಆಮ್ ಮಚ್ ಪ್ರಿವಿಲೇಜ್ಡ್. ಸರೋಜಾ ದೇವಿ ಮೇಡಮ್ಗೆ ನನ್ನ ಕೈಯಾರೆ ಅವಾರ್ಡ್ ಕೊಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು.
ಯು ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಮೇಡಮ್, ನೀವಿಬ್ರು ಕೂಡ ವೇದಿಕೆಯಲ್ಲಿದ್ದೀರಾ. ಸರೋಜಾ ದೇವಿ ಮೇಡಮ್ ಹೆಸರು ಮಾಡಿರೋ ಬಿಸ್ನೆಸ್ ವಿಮೆನ್, ನೀವು ಕೂಡ ಹೆಸರು ಮಾಡಿರೋ ಬಿಸ್ನೆಸ್ ವಿಮೆನ್. ನಿಮ್ಮಿಬ್ರ ಹತ್ರನೂ ಕೆಲವು ಕ್ವೆಶನ್ಗಳನ್ನ ಕೇಳಬೇಕು ಅಂತಿದ್ದೀವಿ. ನೀವಿಬ್ರು ಆನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ಆಫ್ ಕೋರ್ಸ್. ಸರೋಜಾ ದೇವಿ ಮೇಡಮ್, ನಿಮಗೆ ನಮ್ಮ ಮೊದಲನೇ ಪ್ರಶ್ನೆ. ಆಲ್ರೆಡಿ ತುಂಬಾ ಪೈಪೋಟಿ ಇರೋ ಬಿಸ್ನೆಸ್ ಅಲ್ಲಿ ನೀವು ಹೊಸದಾಗಿ ಆ ಬಿಸ್ನೆಸ್ ಶುರು ಮಾಡಿ ಅದನ್ನ ಡೆವಲಪ್ ಮಾಡಬೇಕು ಅಂದ್ರೆ ನೀವೇನ್ ಮಾಡ್ತೀರಾ? ನನ್ನ ಕಾಂಪಿಟೇಟರ್ ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಅದಕ್ಕಿಂತ ಬೆಟರ್ ಆಗಿ ಸರ್ವಿಸ್ ಕೊಡ್ತೀನಿ. ಅನವಶ್ಯಕವಾಗಿ ರಿಸ್ಕ್ ತಗೊಂಡು ಕೈ ಸುಟ್ಕೊಳ್ಳಲ್ಲ. ಮೇಡಮ್, ನೀವು ಒಂದ್ ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ ಸೆಪರೇಟ್ ಆಗಿ ಯೂನಿಕ್ ಆಗಿರ್ಬೇಕು ಅಂತ ಯೋಚನೆ ಮಾಡಿ ಡೆವಲಪ್ ಮಾಡಬೇಕು. ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಲೇಬಾರ್ದು. ಅದನ್ನೆಲ್ಲ ನಾನು ಮಾಡಲ್ಲ. ಐ ಆಮ್ ನಾಟ್ ಅ ಕಾಪಿ ಕ್ಯಾಟ್. ಆದ್ರೆ ಅದು ರಿಸ್ಕ್ ಅಲ್ವಾ ಮೇಡಮ್? ಐ ಲವ್ ಟೇಕಿಂಗ್ ರಿಸ್ಕ್. ರಿಸ್ಕ್ ಎಲ್ಲ ನನಗೆ ಕಾಫಿ ಜೊತೆ ತಿನ್ನೋ ರಸ್ಕ್ ತರ. ರಿಸ್ಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅಯ್ಯೋ, ಅಕ್ಕನಿಗೆ BP ಜಾಸ್ತಿ ಮಾಡ್ತಾ ಇದ್ದಾಳಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸರೋಜಾ ದೇವಿ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾರಲ್ವಾ, ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನಗೆ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಮಾತ್ರ ಟೈಮ್ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಜನ ಏನೆಲ್ಲ ಮಾತಾಡ್ತಾರೆ ಅಂತ ನೋಡೋದಕ್ಕೆ ನನಗೆ ಟೈಮ್ ಇಲ್ಲ. ಐ ಡೋಂಟ್ ಕೇರ್ ಅಬೌಟ್ ಸೋಷಿಯಲ್ ಮೀಡಿಯಾ. ಮೇಡಮ್, ನಿಮ್ಮ ಆನ್ಸರ್ ಏನು? ನಾನು ಜನರ ಅಭಿಪ್ರಾಯಕ್ಕೆ ತುಂಬಾ ಗೌರವ ಕೊಡ್ತೀನಿ. ಅವ್ರು ಹೇಳೋ ಮಾತುಗಳೇ ನಾನು ನನ್ನ ಕಂಪನಿ ಬೆಳೆಯೋದಕ್ಕೆ ಒಂದು ದೊಡ್ಡ ಅಸ್ತ್ರ.